ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ನಮ್ಮ ಸ್ವಾಮಿ ಮಹಾರಾಜರು ನಿಮ್ಮೆಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡ್ಕೊತಾ ಇವತ್ತಿನ ಒಂದು ವಿಡಿಯೋ ಆರಂಭ ಮಾಡ್ತಾವೇನು. ಇವತ್ತು ನನಗೆ ಮೊನ್ನೆ ಲೈವ್ ಮಾಡಿಲ್ಲ, ಅದ್ರಾಗ ಒಬ್ಬರು ಕಮೆಂಟ್ ಹಾಕಿರು. ಯಾಕಂದ್ರೆ ಆರಂಭವಾಗಿ ಅಂದರೆ ಸ್ವಾಮಿ ಮಹಾರಾಜರ ಸೇವೆಯನ್ನು ಪ್ರಥಮವಾಗಿ ಯಾವ ರೀತಿ ಆರಂಭ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ರಿ. ಹಾಗಾಗಿ ಅನೇಕ ಜನರಿಗೆ ಮನಸ್ಸಿಗೆ ಕೆಲವೊಂದು ಡೌಟ್ಗಳು ಇರ್ತಾವೆ ಅಥವಾ ಕೆಲವೊಂದು ಪ್ರಶ್ನೆಗಳು ಕಾಡ್ತಿರ್ತವೆ, ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅನ್ನೋದು. ಹಾಗಾಗಿ ಇವತ್ತು ಅವ್ರಿಗೋಸ್ಕರವನ್ನು ಸ್ವಾಮಿ ಮಹಾರಾಜರ ಸೇವೆಯನ್ನು ನಿಮ್ಗೆ ಆರಂಭ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಸಣ್ಣ ಮಾಹಿತಿ ಅಥವಾ ಸಣ್ಣ ಸಂಪೂರ್ಣ ವಿಡಿಯೋ ನಿಮ್ಗೆ ಇವತ್ತು ಶೇರ್ ಮಾಡ್ಬೇಕು. ವಿಡಿಯೋನ ಕೊನೆ ತನಕ ನೋಡ್ರಿ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಸ್ವಾಮಿ ಸೇವೆಯನ್ನು ಆರಂಭ ಮಾಡಿ ಬರ್ರಿ. ಹಾಗಾದ್ರೆ ಯಾವ ರೀತಿ ಆರಂಭ ಮಾಡೋದು ನೋಡ್ರಿ. ನಾನು ಜಗಲಿ ಮ್ಯಾಗ ನಾ ಮಾಡಿದ್ದೇನೆ ಪೂಜಾ, ಆದರೆ ನಿಮಗೋಸ್ಕರ ನಾನು ಇಲ್ಲಿ ಸರಳವಾಗಿ ತೋರಿಸ್ಕೊದೇನೆ ಪೂಜಾ. ಅಂದರೆ ನಾವು ಪೂಜಾ ಮಾಡುವಾಗ ನಮ್ಮ ಮುಖ ಅಂದರೆ ಪೂರ್ವಕ್ಕಿರಬೇಕು, ಇಲ್ಲಾಂದ್ರೆ ನಮ್ಮ ಏನು ಮುಖ ಯಾವ್ದಿಲ್ಲ ಉತ್ತರಕ್ಕಿರ್ಬೇಕು. ಈಗ ನಮ್ಮ ಜಗಲಿ ಏನೈತಿ ಪೂರ್ವಕ್ಕೆ ನಾವು ಮುಖ ಬರ್ದೈತಿ, ನಮ್ಮ ಮುಖ ಪೂಜಾ ಮಾಡೋ ಮುಖ ಪೂರ್ವಕ್ಕೆ ಬರ್ತೈತಿ. ಹಾಗಾಗಿ ನೀವು ಕೂಡ ನಿಮ್ಮ ಜಗಲಿ ಎಲ್ಲರೂ ಒಂದು ವಾಸ್ತು ಪ್ರಕಾರ ಮಾಡ್ಕೊಂಡಿರ್ತಿರ್ತ ಭಾವಿಸ್ಕೋದೇನೋ. ಹಾಗಾದ್ರೆ ಮೊದಲೇದಾಗಿ ಸ್ವಾಮಿ ಮಹಾರಾಜರ ಸಂಕಲ್ಪಯುಕ್ತ ಸೇವೆ ಮಾಡೋದಿತ್ತಂದ್ರೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೇನೆ. ಸ್ವಾಮಿ ಮಹಾರಾಜರ ನಿತ್ಯ ಸೇವೆ ಯಾವ ರೀತಿ ಮಾಡೋದು ಅನ್ನೋದು ನಾನು ನಿಮ್ಗೆ ಇವತ್ತು ಶೇರ್ ಮಾಡ್ಕೊಳ್ಕೋನು. ಮೊದಲೇದಾಗಿ ಯಾವುದೇ ಒಂದು ಪೂಜಾ ಮಾಡ್ಕೊತ ಮೊದಲ ದೀಪಾರಾಧನೆಯನ್ನು ಮಾಡಬೇಕು. ಹಾಗಾಗಿ ಮೊದಲೇ ನಾನು ದೀಪ ಇಲ್ಲಿ ಹಚ್ಕೊಂಡೇನು. ಆನಂತರ ಇಲ್ಲಿನ ಸ್ವಾಮಿ ಮಹಾರಾಜರು ಅಂದರೆ ಸೇವೆ ಮಾಡ್ಕೊತ ಮೊದಲು ಒಂದು ಅರಿವಿಯನ್ನು ಹಾಸ್ಕೊಂಡಿರ್ತೇನೆ. ಸ್ವಾಮಿ ಮಹಾರಾಜರನ್ನ ಪ್ರತಿದಿನ ಜಗ್ಲಿ ಮ್ಯಾಗ ಕೂಡ ಒಂದು ಅರಿವಿಯನ್ನು ಹಾಸಿರ್ತೇನೋ, ಪ್ರತಿದಿನ ಅದನ್ನು ಚೇಂಜ್ ಮಾಡ್ತಿರ್ತೇನೋ. ಅದೇ ರೀತಿ ಇಲ್ಲಿ ಕೂಡ ನಾನು ತೋರಿಸ್ಕೊಡ್ತಿನಾಗ ಒಂದು ಮನೆಯನ್ನು ಇಟ್ಕೊಂಡೇನೆ. ಇಲ್ಲಿ ಈ ರೀತಿ ಮನೆಯನ್ನು ಇಟ್ಕೊಂಡನು. ಇದ್ರ ಮ್ಯಾಗ ಪೂರ್ಣ ಯೆಲ್ಲೋ ಕಲರ್ ಅಥವಾ ನೀವು ಬ್ಲೌಸ್ ಪೀಸ ಹಾಸ್ರಿ, ಅಥವಾ ನಾವು ಮನ್ಯಾಗ ದೇವ್ರ ಒಂದು ವಸ್ತ್ರಗಳು ಸಿಗ್ತಾವೆ ಹಾಸೋ, ಅದನ್ನು ಕೂಡ ನಾವು ಇಲ್ಲಿ ಹಾಸ್ಬೋದು. ನಾ ಇಲ್ಲಿ ತೋರಿಸ್ಕೋದಕ್ಕೋಸ್ಕರ ಬ್ಲೌಸ್ ಪೀಸ ಹಾಸ್ತಿರ್ತೇನೆ. ಅಂದ್ರೆ ನಾನು ಒಂದು 7-8 ಬ್ಲೌಸ್ ಪೀಸ್ಗಳನ್ನ ಪ್ರತಿದಿನ ಜಗಲಿ ಕೊಲೆದಾಗ ಹಾಸೋದ್ರಿಂದ ಈ ರೀತಿ ಅರಿವುಗಳನ್ನ ಹಾಸಿರ್ತಾನೆ. ಇದ್ರ ಮ್ಯಾಗ ನಾವು ಸ್ವಾಮಿ ಮಹಾರಾಜರ ಅಧಿಷ್ಠಾನವನ್ನು ಆರಂಭ ಮಾಡೋದು. ಅದಕ್ಕಿಂತ ಮೊದಲು ನಾವು ಇಲ್ಲಿ ಅಕ್ಷತೆ ಹಾಕಬೇಕು, ಮತ್ತು ಅದಕ್ಕಿಂತ ಮೊದಲು ನಾವು ದೀಪಾರಾಧನೆ ಅಂದರೆ ದೀಪವನ್ನು ಹಚ್ಕೊಂಡಿರಬೇಕು. ನಾ ಇಲ್ಲಿ ಈ ರೀತಿ ದೀಪವನ್ನು ಹಚ್ಕೊಂಡಿರ್ತಿದ್ದೇನೆ. ದೀಪಕ್ಕೆ ಕೂಡ ನೀವು ಪೂಜೆ ಪ್ರತಿದಿನ ಅಂತೂ ಒಂದು ಹೂವನ್ನು ಅರ್ಪಣೆ ಮಾಡಬೇಕು. ಅದ್ರ ಜೊತೆಗೆ ದೀಪಕ್ಕೆ ಕೂಡ ನಾವು ಪೂಜೆ ಇಲ್ಲಿ ಮಾಡ್ಕೋಬೇಕು. ಪೂಜೆಯನ್ನು ಮಾಡ್ಕೊಂಡ ನಾ ಇಲ್ಲಿ ಇವತ್ತು ನಿಮ್ಗೆ ಸ್ವಾಮಿ ಮಹಾರಾಜರ ನಮ್ಮ ಮನೆಯಾಗಿರುವಂಥ ದೊಡ್ಡ ಫೋಟೋವನ್ನು ತೋರಿಸ್ಕೊದೇನೆ. ಇದು ನಿಮ್ಗೆ ಕಾಣತ್ತಿತ್ತು ಇಲ್ಲಿ ಗೊತ್ತಿಲ್ಲ, ಸ್ವಾಮಿ ಮಹಾರಾಜರ ದೊಡ್ಡ ಫೋಟೋ ಐತಿದೆ ನಮ್ಮ ಮನ್ಯಾಗ. ಇಲ್ಲಿ ಮೇನ್ ಎಂಟ್ರೆನ್ಸ್ ಅಂದ್ರೆ ಯಾರೇ ಹೊರಗಿಂದ ಬಂದ ಕೂಡಲೇ ಸ್ವಾಮಿ ಮಹಾರಾಜ ಪ್ರಥಮವಾಗಿ ದರ್ಶನ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಫೋಟೋವನ್ನು ನಾವು ಹಾಕಿರ್ತೇನೆ ನಮ್ಮ ಮನೆ ದೇವ್ರದ. ಮತ್ತು ಸ್ವಾಮಿ ಮಹಾರಾಜರ ಫೋಟೋವನ್ನು ಹಾಕಿರ್ತೇನೆ. ಅದ್ರ ಜೊತೆಗೆ ಈ ಫೋಟೋನ ಜಗಲಿ ಮ್ಯಾಗ ಏನು ಮಾಡಿದೆನಲ್ಲ ಅದು ಸ್ವಾಮಿ ಕೇಂದ್ರದಾಗ ತೊಗೊಂಡೈತಿ. ಈ ಫೋಟೋನ ನಾ ಇಲ್ಲಿ ಅಧಿಷ್ಠಾನ ಮಾಡ್ಕೊಳ್ಳೋಣ. ಅದಕ್ಕಿಂತ ಮೊದಲು ನಾವಿಲ್ಲಿ ಈ ಮನೆ ಏನು ಹಾಸ್ಕೊಂಡಿರ್ತೀವಿ ಇದ್ರ ಮ್ಯಾಗ ಅಕ್ಷತೆಯನ್ನು ಹಾಕಬೇಕು. ಆ ನಂತರ ಸ್ವಾಮಿ ಮಹಾರಾಜರ ಫೋಟೋ ಏನಿರ್ತಿತ್ತಲ್ಲ ಒಂದು ಸ್ವಲ್ಪ ನೀರೆಲ್ಲ ಸಿಂಪಡಿಸ್ಕೊಂಡ ಅಥವಾ ನೀವು ಪಂಚಾಮೃತ ಸಿಂಪಡಿಸ್ಕೊಂಡು ಕೂಡ ಇದನ್ನು ಒರೆಸ್ಕೋಬೇಕು ಸ್ವಚ್ಛವಾಗಿ. ಪ್ರತಿದಿನ ಈ ರೀತಿ ಒಂದು 2 ಟವಲ್ ಇರ್ತಾವೆ. ಪ್ರತಿದಿನ ಫೋಟೋ ಒರೆಸಕತ್ತ ಹೇಳಿ ಅದನ್ನು ಸೀಮಿತವಾಗಿರ್ತವೆ, ಬೇರೆ ಯಾವುದಕ್ಕೂ ಯೂಸ್ ಮಾಡೋಲ್ಲ. ಈ ರೀತಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡ ಸ್ವಾಮಿ ಮಹಾರಾಜರ ಫೋಟೋ. ಇಲ್ಲಿ ನೋಡಿ, ಇಲ್ಲಿ ಅಧಿಷ್ಠಾನವನ್ನು ಮಾಡಬೇಕು ಸ್ವಾಮಿ ಮಹಾರಾಜರು ಫಸ್ಟ್. ಈ ರೀತಿ ಫೋಟೋ ಇತ್ತಲ್ಲ, ಇದನ್ನು ಈ ರೀತಿ ಫಸ್ಟ್ನೇದಾಗಿ ನಾವು ಅಧಿಷ್ಠಾನವನ್ನು ಮಾಡ್ಕೋಬೇಕು. ಆ ನಂತರ ಸ್ವಾಮಿ ಮಹಾರಾಜರಿಗೆ ಈ ರೀತಿ ಹಿನ ಅತ್ತಾರತ ಸಿಗ್ತಿದೆ. ಯಾವುದೇ ಒಂದು ಪೂಜಾ ಸಾಹಿತ್ಯ ಅಂಡ್ಯಾಗ ನಾ ಇದು ಸ್ವಾಮಿ ಕೇಂದ್ರದಿಂದ ತಂದದ ಹಿನ ಅತ್ತಾರ. ಸ್ವಾಮಿ ಮಹಾರಾಜರಿಗೆ ಅತ್ಯಂತ ಪ್ರಿಯವಾದ ಒಂದು ವಸ್ತು ಅಂದರೆ ಹಿನ ಅತ್ತಾರ. ಇದನ್ನು ನಾವು ಸ್ವಾಮಿ ಮಹಾರಾಜರಿಗೆ ಫಸ್ಟ್ ಹಚ್ಚಬೇಕು. ಆ ನಂತರ ಅಷ್ಟಗಂಧ ಅಂತ ಬರ್ತದೆ, ಇದು ಕೂಡ ನಾನು ಸ್ವಾಮಿ ಕೇಂದ್ರದಿಂದ ತಂದಿರ್ತೇನೆ. ನಾವು ಈ ರೀತಿ ಒಂದು ಬಟ್ಲಾಗ ಇದನ್ನು ಕಲಿಸಿಟ್ಕೋಬೇಕು. ಯಾಕಂದರೆ ಪ್ರತಿದಿನ ನಾವು ಸ್ವಾಮಿ ಮಹಾರಾಜರಿಗೆ ಪೂಜೆಯನ್ನು ಮಾಡ್ತಿರ್ತೇವೆ ಅಂದ್ಕೂಡಲೇ ಪ್ರತಿದಿನ ಇದನ್ನು ಹಚ್ಕೋಬೇಕು. ನಾವು ಹಚ್ಕೊಂಡು ನಡ್ತೈತಿ ಸ್ವಾಮಿ ಮಹಾರಾಜರಿಗೆ ಹಚ್ಬೇಕು. ಮೊದಲೇದಾಗಿ ಸ್ವಾಮಿ ಮಹಾರಾಜರಿಗೆ ಅರಿಶಿನ ಕುಂಕುಮವನ್ನು ಹಚ್ಚಬಾರ್ದು. ಯಾಕಂದರೆ ಅವರು ಗುರು ಇರ್ತಾರೆ, ಗುರುವಿಗೆ ಯಾವಾಗೂ ನಾವು ಅರಿಶಿನ ಕುಂಕುಮವನ್ನು ಹಚ್ಚಲ್ಲ. ನಾವು ಅಷ್ಟಗಂಧವನ್ನು ಕೂಡ ಹಚ್ಚಬೇಕು. ಅದೇ ರೀತಿ ಇಲ್ಲಿ ನೋಡ್ರಿ ಈ ರೀತಿ ಕಾಣುತ್ತೆ. ಈ ರೀತಿ ಇರುತ್ತೆ ಇದು ಅಷ್ಟಗಂಧ. ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ನಾವು ಕಲಿಸ್ಕೋಬೋದು. ಮೊದಲನೇದಾಗಿ ಸ್ವಾಮಿ ಮಹಾರಾಜರಿಗೆ ಹಿನ ಹತ್ತಾರ ಹಚ್ಚನು. ನೀವು ಕೈಲಿಂದನೇ ಹಚ್ಬೋದು. ಅದನ್ನು ಈ ರೀತಿ ಅವ್ರ ಭುಜಕ್ಕೆ, ಅವ್ರ ಪಾದಕ್ಕೆ, ಅವ್ರ ಎದೆಗೆ ಈ ರೀತಿ ನಾವು ಮತ್ತು ಹನಿ ಮ್ಯಾಗ
ಈ ರೀತಿ ಹಿನ್ನಾವತಾರನ ಹಚ್ಚಬೇಕು. ಇಲ್ಲಿ ದತ್ತ ಮಹಾರಾಜರ ಫೋಟೋ ಕೂಡ ಈ ದಿನ, ಯಾಕಂದ್ರೆ ನಾ ಇಲ್ಲಿ ನನ್ನ ಹತ್ತಕ್ಕೆ ಇರೋದ ಜಗಲಿ ಮೇಲೆ ಪೂಜೆ ಮಾಡಿದ್ದಾನೆ, ಇವತ್ತು ಬೆಳಗ್ಗೆ ಪೂಜೆ ಮಾಡಿ, ಹಾಗಾಗಿ ತೆಗೆದಿಲ್ಲ. ಅದಕ್ಕಾಗಿ ಈ ಫೋಟೋದಿಂದ ನಿಮ್ಗೆ ತೋರಿಸ್ಕೊಳ್ಳೋಣ, ನಿಮ್ಗೆ ಅರ್ಥ ಆಗ್ತದೆ ಅಂತ ಭಾವಿಸ್ಕೊಳ್ಳೋಣ. ಅದೇ ರೀತಿ ನಾ ಇಲ್ಲಿ ಒಂದು ಸ್ವಲ್ಪ ಅಷ್ಟಗಂಧ ನೀರು ಹಚ್ಕೊಂಡು ಆನಂತರ ಇಲ್ಲಿ ಕೂಡ ಅಷ್ಟಗಂಧ ಹಚ್ಕೊಕೊಳ್ಳೋಣ ಸ್ವಾಮಿ ಮಹಾರಾಜರಿಗೆ. ಇಲ್ಲಿ ಅಷ್ಟಗಂಧವನ್ನು ಹಚ್ಕೊಕೊಳ್ಳೋಣ ಸ್ವಾಮಿ ಮಹಾರಾಜರಿಗೆ. ಇದೊಂದು ಸ್ವಲ್ಪ ಜಾಸ್ತಿ ನೀರು ಹಾಕಿಲ್ಲ ಅಂದ್ರೆ ತೆಳ್ಳಗಾಗ್ತೈತೆ, ಅಷ್ಟೇ ಮೀಡಿಯಮ್ ಸೈಜ್ ಗಟ್ಟಿ ಅಂದರೆ ಮಾಡ್ಕೊಂಡ ಈ ರೀತಿ ನಾವು ಸ್ವಾಮಿ ಮಹಾರಾಜರಿಗೆ ಇಲ್ಲಿ ಹನಿ ಮ್ಯಾಗ ಒಂದು, ಆಮೇಲೆ 2 ಸಾರಿ ಭುಜಕ್ಕೆ, ಆಮೇಲೆ ಇಲ್ಲಿ ಕೈಗೆ, ಆಮೇಲೆ ಅವ್ರ ಪಾದಕ್ಕೆ, ಈ ರೀತಿ ನಾವು ಸ್ವಾಮಿ ಮಹಾರಾಜರಿಗೆ ಅಷ್ಟಗಂಧನ ಹಚ್ಕೊಬೇಕು. ನಿಮಗೆ ಕಾಣಿಸತೈತಿ ಅನಿಸ್ಕದೆ ಭಾವಿಸ್ಕದನ್ನ ಕಾಣಿಸ್ಕದೈತೆ ಅಂತೇಳಿ. ಆ ನಂತರ ಇಲ್ಲಿ ದತ್ತ ಮಹಾರಾಜರ ಫೋಟೋ ಐತಿ, ಅದಕ್ಕೂ ಕೂಡ ನಾ ಇಲ್ಲಿ ಹಚ್ಕದೇನು. ಆ ನಂತರ ನಾವು ಸ್ವಾಮಿ ಮಹಾರಾಜರಿಗೆ ಅಷ್ಟಗಂಧ ಹಚ್ಕೊಂಡಪ್ಪ ಅಂದ್ರೆ ನಮ್ಮ ಹತ್ತಾಗ ಇರುವಂಥ ಹೂವುಗಳನ್ನು ನಾವು ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಮಾಡಬೇಕು. ಆನಂತರ ನೀವು ತುಳಸಿ ಕೂಡ ಪ್ರತಿದಿನ ನಿಮ್ಗೆ ಹೂವು ಇಲ್ಲಾಗಿತ್ತಂದ್ರೆ ತುಳಸಿ ಕೂಡ ನೀವು ಅರ್ಪಣೆ ಮಾಡ್ಬೋದು. ನಾನು ನಿಮ್ಗೆ ಇಲ್ಲಿ ತುಳಸಿ ಯಾವ ರೀತಿ ಏರ್ಸೋದು ಅಂತ ತೋರ್ಸಕ್ಕೆ, ಒಂದು ಎಲೆ ಏನೈತಿ ಇಲ್ಲಿ ನಾವು ತೊಳ್ಕೊಂಡು ಇಟ್ಕೊಂಡು ಸ್ವಚ್ಛ ತೊಳೆದಿಟ್ಕೊಂಡು ಸ್ವಾಮಿ ಮಹಾರಾಜ ನಾವು ಏನಿಲ್ಲಿ ಈ ಹನಿ ಮ್ಯಾಗ ಹಚ್ಚಿರ್ತೇವಲ್ಲ ಇಲ್ಲಿ ನಾವು ಹಚ್ಚಬೇಕು, ಈ ರೀತಿ ಹಚ್ಚಬೇಕು. ಆನಂತರ ನೀವು ಇಲ್ಲಿ ಮೇಲೆ ಫೋಟೋ ಕೂಡ ಹಾಕಿರೋ ನಡೀತೈತಿ. ನಾ ಇಲ್ಲಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಅರ್ಪಣೆ ಮಾಡ್ಕೊಳ್ಳೋಣ ತುಳಸಿಯನ್ನು ಸ್ವಾಮಿ ಮಹಾರಾಜರು. ಆಮೇಲೆ ಏನು ಹೂವು ಇರ್ತಾವಲ್ಲ ನಾವು ಹೂವನ್ನು ಪ್ರತಿದಿನ ಕೂಡ ನಾವು ಹೂವು ಏರಿಸ್ಬೋದು, ಇಲ್ಲ ಅಂದರೆ ಒಂದು ಎಲೆ ತುಳಸಿಯನ್ನು ಏರ್ಸಿದ್ರು ಕೂಡ ನಡೆಯುತ್ತೆ. ನೀವು ಹೂವು ಯಾವ್ದು ಬೇಕಾದ್ರೆ ಏರಿಸ್ಬೇಕಾದ್ರೆ ಏರಿಸ್ಬೇಕಿದೆ. ಸ್ವಾಮಿ ಮಹಾರಾಜರಿಗೆ ಚಾಪೆ ಫುಲ್ ಅಂತ ಹೇಳಿ ಅತ್ಯಂತ ಸ್ಮೆಲ್, ಅದಕ್ಕೆ ನಂಗೆ ಕನ್ನಡದಾಗ ಏನಂತ ಡೌಟ್ ಅಂದ್ರೆ ನಾಗಸಂಪಿಗೆ ಏನಂತಾರೆ ನೋಡಿ, ಅವು ಸ್ವಾಮಿ ಮಹಾರಾಜರಿಗೆ ಅತ್ಯಂತ ಇಷ್ಟ ಆಗಿರ್ತಾವೆ. ಸ್ಮೆಲ್ ಭಾಳ ಬರ್ತೈತಿಲ್ಲ, ಆ ಹೂವು ಸ್ವಾಮಿ ಮಹಾರಾಜರಿಗೆ ಇಷ್ಟ ಆಗಿರ್ತಾವೆ. ಅದೇ ರೀತಿ ನನ್ನ ಹತ್ತಕ್ಕೆ ಇವತ್ತು ಯೆಲ್ಲೋ ಕಲರ್ ಹೂವು, ಇವ ಸೇವಂತಿ ಹೂವು ಇದ್ದು ಇದನ್ನು ಏರಿಸ್ತಾರೆ ಇವತ್ತು ನೀವು ತೋರಿಸ್ಕೋದೋಸ್ಕರ. ಆನಂತರ ನಾವು ಇಲ್ಲಿ ಸ್ವಾಮಿ ಮಹಾರಾಜರ ಏನು ಧೂಪ ದೀಪ ಏನೈತಿಲ್ಲ, ಸ್ವಾಮಿ ಮಹಾರಾಜರ ಬಲಗಡೆ ಸೈಡ ಗಂಟೆಯನ್ನು ಇಡಬೇಕು, ಎಡಗಡೆ ಸೈಡ ಶಂಖವನ್ನು ಇಡಬೇಕು, ಎಡಗಡೆ ಸೈಡ ಶಂಖವನ್ನು ಇಡಬೇಕು. ಇಲ್ಲಿ ನೋಡ್ರಿ ಇದು ಪಿರಾಮಿಡ್ ಅಂತ ಬರ್ತೈತಿ. ಈ ಥರ ಇದು ಎಕ್ದಮ್ ಸಣ್ಣ ಸೈಜ್ ಐತಿ. ನನ್ನ ಮನ್ಯಾಗ ನಾ ಇದನ್ನ ಇಟ್ಟಿದ್ದೇನು. ಈ ಪಿರಾಮಿಡ್ ನಾವು ಮನ್ಯಾಗ ಇಡೋದ್ರಿಂದ ಎಲ್ಲ ವಾಸ್ತು ದೋಷಗಳು ಕೂಡ ದೂರ ಆಗ್ತಾವು. ಈ ಪಿರಾಮಿಡ್ ದೊಡ್ಡ ಸೈಜ್ದು ಕೂಡ ಇರ್ತಾವೆ, ಈ ಪಿರಾಮಿಡ್ದ ತೋರಣ ಕೂಡ ಇರ್ತಾವೆ. ಈ ಪಿರಾಮಿಡ್ ನಾವು ಮನ್ಯಾಗ ಯೂಸ್ ಮಾಡೋದ್ರಿಂದ ಅನಾರೋಗ್ಯ ಸಮಸ್ಯೆ ಇರಲಿ ಅಥವಾ ನಮ್ಮ ಮನ್ಯಾಗ ಏನೂ ವಾಸ್ತು ದೋಷಿದ್ರೆ ಕಡಿಮೆ ಆಗ್ತಾವೆ. ಹಾಗಾಗಿ ಸ್ವಾಮಿ ಮಹಾರಾಜರ ಮುಂದೆ ಪ್ರತಿದಿನ ಈ ಪಿರಾಮಿಡನ್ನು ಇಟ್ಟಿರ್ತೇನೆ. ನೀವು ಕೂಡ ಪಿರಾಮಿಡ್ ಕೇಂದ್ರದಾಗ ಇದ್ದವ್ರು ತರ್ಕೊರಿ. ಅದೇ ರೀತಿ ಪಿರಾಮಿಡ್ ಕೂಡ ನಾವು ಇಲ್ಲಿ ಅಷ್ಟಗಂಧವನ್ನು ಹಚ್ಕೊಂಡು ಪೂಜೆ ಮಾಡೋದಕ್ಕೆ. ಆನಂತರ ಇದನ್ನು ತುಳಸಿ ಏನು ಹೂವಿದಾವಲ್ಲ ಅದನ್ನು ಏರಿಸ್ಕೊಳ್ಳೋಣ. ಆನಂತರ ಸ್ವಾಮಿ ಮಹಾರಾಜರಿಗಿನ ಏನನ್ನ ನೈವೇದ್ಯ ಇಟ್ಟಿರ್ತಾನೆ, ಇಲ್ಲಿನ ಡ್ರೈ ಫ್ರೂಟ್ಸ್ ಖಾರಿಗೆ ನೈವೇದ್ಯ ಇರ್ತದೆ. ನೀವು ಪ್ರತಿದಿನ ಸಕ್ಕರೆ ನಿಮ್ಮ ಮನ್ಯಾಗ ಏನು ಅಡುಗೆ ಮಾಡ್ತಾರಲ್ಲ ಅದನ್ನ ನೈವೇದ್ಯ ಇಡಬೇಕು. ನೈವೇದ್ಯ ಮಾಡೋಕ್ಕಿಂತ ಮೊದಲ ನಾವು ಈ 3 ಬಟ್ಟೆ ಏನಿರ್ತಾವಲ್ಲ ಇದನ್ನ ನೀರಿನಾಗ ಎದ್ಕೊಂಡು ಇಲ್ಲಿ ಚೌಕೋನವಾಗಿ ತಗೋಬೇಕು. ಇಲ್ಲಿ ಈ ರೀತಿ ಚೌಕೋನ ಆಕಾರದ ತಗೋಬೇಕು. ಆನಂತರ ನಾವು ಇಲ್ಲಿ ಗಾಯತ್ರಿ ಮಂತ್ರ ಹೇಳ್ಕೊತಾ ಸ್ವಾಮಿ ಮಹಾರಾಜರಿಗೆ ನೈವೇದ್ಯವನ್ನು ತರಿಸ್ಬೇಕು. ಓಂ ತತ್ಸವಿತು ಓಂ ಓಂ ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಏನೋ ಪ್ರಚೋದಯಾತ್. ಓಂ ಓಂ ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಏನೋ ಪ್ರಚೋದಯಾತ್. ಓಂ ಓಂ ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಏನೋ ಪ್ರಚೋದಯಾತ್. ಆನಂತರ ಈ ನೈವೇದ್ಯಗ ಒಂದು ತುಳಸಿ ಎಲೆಯನ್ನು ಹಾಕೋದ್ರಿಂದ ನೈವೇದ್ಯಂ ಸಮರ್ಪಯಾಮಿ. ನನಗೆ ಗುರ್ತಿದ್ದಂಥ ಸೇವೆನ ಯಾವ ರೀತಿ ಮಾಡ್ತಾನೆ ಅದೇ ರೀತಿ ನಾನು ನಿಮಗೆ ಹೇಳ್ಕೊಡ್ತೇನೆ. ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ ಸ್ವಾಮಿ ಮಹಾರಾಜರು ನೈವೇದ್ಯ ಸಮರ್ಪಣೆ ಮಾಡಬೇಕು. ಆ ನಂತರ ನಾನು ಇಲ್ಲಿ ಹೇಳಿದ ಪ್ರಕಾರ ಪ್ರತಿದಿನ ಕೂಡ ನೀವು ಸ್ವಾಮಿ ಮಹಾರಾಜರ ಮುಂದೆ ಈ ರೀತಿ ಒಂದು ಸಣ್ಣ ಚರಿಗೆ ಇದರ ನೀರು ತುಂಬಿದ್ದೇನು. ಈ ಸಣ್ಣ ಚರಿಗೆ ಕೂಡ ಇಲ್ಲಿ ಸ್ವಾಮಿ ಮಹಾರಾಜರ ಬಲಗಡೆ ಸೈಡ ನೀರನ್ನು ಇಡಬೇಕು. ಯಾವ ಸೈಡ್ ಜಾಗ ಕುಲ ಇರ್ತಿಲ್ಲ ಅಲ್ಲಿ ಇಡ್ರಿ. ಆ ನಂತರ ಇನ್ನು ನಾವು ಸ್ವಾಮಿ ಮಹಾರಾಜರಿಗೆ ಇಷ್ಟೆಲ್ಲ ಸ್ವಾಮಿ ಮಹಾರಾಜರು ಪೂಜೆ ಮಾಡೋದೈತಿ. ನೀವು ಆ ನಂತರ ಧೂಪ ಕೂಡ ಹಚ್ಬೋದು. ನಾ ಇಲ್ಲಿ ಧೂಪ ಕೂಡ ಹಚ್ಕೊಳ್ಳೋಣ. ಧೂಪಂ ಸಮರ್ಪಯಾಮಿ.
ಇಲ್ಲಿ ನನ್ನ ಮಗ ಕೂತ ಗಂಟಿ ತೊಗೊಂಡ, ಹಾಗಾಗಿ ಗಂಟಿ ಇಟ್ಟಿನ ಗಂಟಿ ಅವ್ನು ತೊಗೊಂಡು ಕೂತ ಸ್ವಲ್ಪ ಅದ್ರ ನೀರು. ಆ ನಂತರ ನಾ ಇಲ್ಲಿ ಉದ್ಬತ್ತಿಯನ್ನು ಹಚ್ಕೊಂಡು ಆ ನಂತರ ನಾ ಇಲ್ಲಿ ಸ್ವಾಮಿ ಮಹಾರಾಜರ ನಿತ್ಯ ಸೇವೆ ಬಗ್ಗೆ ನಿಮಗೆ ಮಾಹಿತಿ ಕೊಡ್ಬೋದು. ನಾನು ಇಷ್ಟು ನೋಡ್ರಿ ಸ್ವಾಮಿ ಮಹಾರಾಜರ ಪೂಜೆ ಮಾಡ್ಕೋದು ಅತ್ಯಂತ ಸರಳ ಐತಿ, ಏನು ಇಲ್ಲದ ಹೇಳಿ ನಾವು ಸ್ವಾಮಿ ಮಹಾರಾಜರಿಗೆ ಏನು ಅರ್ಪಣೆ ಮಾಡ್ತೇವೆ ಅನ್ನೋದಕ್ಕಿಂತ ನಮ್ಮ ಸ್ವಾಮಿ ಮಹಾರಾಜರ ಮ್ಯಾಗ ಎಷ್ಟು ಶ್ರದ್ಧೆ ಎಷ್ಟು ಭಕ್ತಿಯಿಂದ ಅವ್ರ ಸೇವೆಯನ್ನು ಮಾಡ್ತೀವಲ್ಲ ಅದು ನಮ್ಗೆ ಸ್ವಾಮಿ ಮಹಾರಾಜರ ಮ್ಯಾಗೆ ನಮ್ಗೆ ಸ್ವಾಮಿ ಸೇವೆಯ ಪ್ರತಿಫಲ ತೋರಿಸೈತಿ. ಯಾವುದೇ ಒಂದು ದೇವರ ಸೇವೆ ಆಗಲಿ ನಾವು ಯಾವಾಗ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಸೇವೆಯನ್ನು ಮಾಡ್ತೇವಲ್ಲ ಅವಾಗ ಖಂಡಿತವಾಗಿ ನಮ್ಗೆ ಅದ್ರ ಪ್ರಚಿತಿ ಬಂದೇ ಬರ್ತಾವು. ಮಾಡಬೇಕಾದ್ರೆ ಫಸ್ಟದಾಗಿ ಸ್ವಾಮಿ ಮಹಾರಾಜರ ಫೋಟೋ ಬೇಕು ಅಥವಾ ಮೂರ್ತಿ ಬೇಕು. ಮೂರ್ತಿ ಇತ್ತಂದ್ರೆ ಪ್ರತಿ ಗುರುವಾರ ನೀವು ಅಭಿಷೇಕ ಹಾಕ್ಬೇಕಾಯ್ತು, ಪಂಚಾಮೃತದಿಂದ ಆಗಲಿ ಅಥವಾ ಶುದ್ಧ ಜಲದಿಂದ ನೀವು ಅಭಿಷೇಕ ಹಾಕ್ಬೇಕು. ಆ ನಂತರ ನಾವು ಸ್ವಾಮಿ ಮಹಾರಾಜರ ನಿತ್ಯ ಸೇವೆ ಮಾಡಬೇಕಪ್ಪ ಅಂದ್ರೆ ಸ್ವಾಮಿ ಮಹಾರಾಜರ ನಾಮಸ್ಮರಣೆ ಮಾಡೋದಕ್ಕೋಸ್ಕರ ಇದೊಂದು ಜಪಮಾಲೆ ಬೇಕು. ಕಂಪಲ್ಸರಿ ಜಪಮಾಲೆ ಬೇಕಂತ ಏನಿಲ್ಲ, ನೀವು ಒಂದು ಈ ಉದ್ಬತ್ತಿ ಯಾವ ರೀತಿ ಹಚ್ಚಿಟ್ಟಿಲ್ಲ ಅದೇ ರೀತಿ 2 ಉದ್ಬತ್ತಿನ ಹಚ್ಚ, ಆ ಉದ್ಬತ್ತಿ ಸಂಪೂರ್ಣ ಉರಿತಕ ಅಥವಾ ನೀವು 10 ರಿಂದ 15 ನಿಮಿಷ ಒಂದು ಶ್ರೀ ಸ್ವಾಮಿ ಸಮರ್ಥ ಈ ಜಪವನ್ನು ಮಾಡ್ಕೊತ ಹೋದರೆ ನೀವು ಪ್ರತಿದಿನ 11 ಮಾಲೆ ಜಪ ಆಗ್ತಾವೆ. ಅದಕ್ಕಂತೂ ಅದೇ ರೀತಿ ಇಲ್ಲಪ್ಪ ನಾವು ಒಂದೇ ಮಾಲೆ ಮಾಡ್ತೇವೆ, ನಮ್ಗೆ ಜಪಮಾಲೆನ ತೊಗೊಂಡು ಮಾಡ್ತೇವೆ ಅಂದ್ರೆ ಈ ರೀತಿ ಜಪಮಾಲೆ ಸಿಗ್ತಾವು. ಯಾವುದೇ ಪೂಜಾ ಸಾಹಿತ್ಯ ಅಂಗಡಿಯಾಗ ತುಳಸಿ ಮಾಲೆ ಕೊಡ್ರಿ ಅಂದ್ರೆ ಈ ರೀತಿ ಕೊಡ್ತಾವ್ರು. ಇದು ಮೇರುಮಣಿ, ಇದೇನಿಲ್ಲ ಇದು ಮೇನ್ ಮೇರುಮಣಿ, ಇದ್ರಾಗ 108 ಮಣಿ ಇರ್ತಾವೆ. ನಾವು ಇಲ್ಲಿಂದ ಶ್ರೀ ಸ್ವಾಮಿ ಸಮರ್ಥ ಈ ಉಂಗುರ ಬೆರಳ ಏನಿರ್ತೈತಿ, ಹೆಬ್ಬೆರಳ ಮತ್ತು ಉಂಗುರ ಬೆರಳ ಹಿಡಿದ ಇದನ್ನು ಮಧ್ಯದ ಬೆರಳಿಂದ ನಮ್ಮ ಕಡೆ ಎರಳಬೇಕು. ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ ಈ ರೀತಿ ನಾವು ಇದನ್ನು ಹೇಳ್ಕೊತ ಹೊರಬೇಕು. ಯಾವಾಗ ನಾವು ಒಂದು ಮಾಲೆ ಪೂರ್ಣ ಆಗಿಲ್ಲ ಅವಾಗ ನಾವು ಇದನ್ನು ಹಿಂಗೆ ಹೊಳಿಸ್ಕೋಬೇಕು. ಹಿಂಗೆ ಹೊಳಿಸ್ಕೊಂಡ ಮತ್ತು ಹೊಳ್ಳಿ ನಮ್ಮ ಜಪವನ್ನು ಆರಂಭ ಮಾಡಬೇಕು. ಶ್ರೀ ಸ್ವಾಮಿ ಸಮರ್ಥ ಇದೇ ರೀತಿ ನಾವು 11 ಮಾಲೆ ಜಪವನ್ನು ಮಾಡೋದೈತಿ. ಈ ಜಪಮಾಲೆಯನ್ನು ನಾವು ಯಾವುದೇ ರೀತಿ ಒಂದು ಈ ಡಬ್ಬ ಹಾಕಿಡಬೇಕು ಅಥವಾ ಸಣ್ಣ ಬ್ಯಾಗ್ ಇರ್ತಾವಲ್ಲ ಚೀಲ ಅದ್ರೊಳಗೆ ಹಾಕಿಡಬೇಕು. ಓಪನ್ ಆಗಿ ಮೊಳೆಗಾಗಲಿ ಗೂಟಕ್ಕಾಗಲಿ ಅಥವಾ ಎಲ್ಲ ನಾವು ತೂಗು ಹಾಕ್ತೀವಿ ಅನ್ನೋದು ಮಾಡಬಾರ್ದು. ಕೊಳ್ಳ ಕೂಡ ಧಾರಣ ಮಾಡಬಾರ್ದು. ಒಬ್ರು ಯೂಸ್ ಮಾಡುವಂಥ ಜಪಮಾಲೆಯನ್ನು ಬೇರೆದವ್ರಿಗೆ ಕೊಡಬಾರ್ದು. ನಾವು ಈಗ ಜಪ ಮಾಡ್ಕೋದು ನಮ್ಮ ಹೊರಗಿನವ್ರು ಯಾರಿಗೆ ಕೊಡೋಂಗಿಲ್ಲ, ಮನೆಯವ್ರು ನಾವು ಮಾಡ್ಬೋದು. ಮನೆಯವ್ರು ಪ್ರತಿಯೊಬ್ಬರು ಸಪ್ರೇಟ್ ಒಂದೊಂದು ತೊಗೊಂಡು ನಡೀತೈತಿ. ಇಲ್ಪ ನಾವು ಎಲ್ಲರೂ ಕೂಡ ಒಂದೇ ಮಾಡ್ತೇವೆ ಅಂದ್ರೆ ನಡೀತೈತಿ. ಇಷ್ಟು ಜಪಮಾಲದ ಬಗ್ಗೆ ಮಾಹಿತಿ. ಶ್ರೀ ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥ ಇದ ನನ್ನ ಮಗ ಸೇವೆ ಮಾಡೋದ್ನಾಗ ಒಂದ್ಸಲ ಹರಿದ ಇದನ್ನ, ಹಾಗಾಗಿ ನನ್ನ ಅದಕ್ಕಿಲ್ಲ ಅಂದರೂ ಈಗ 7-8 ವರ್ಷ ಐತಿ ಇದ ಗ್ರಂಥನ ಯೂಸ್ ಮಾಡ್ತಿರ್ತಾವೆ. ಇದರಿಂದ ನಾವು ಪ್ರತಿದಿನ 3 ಅಧ್ಯಾಯ ಓದೋದೈತಿ. ನೋಡ್ರಿ ಇಲ್ಲಿ ಸ್ವಾಮಿ ಮಹಾರಾಜರ 1ನೇ ಅಧ್ಯಾಯ ಇಲ್ಲಿಂದ ಆರಂಭ ಆಗ್ತೈತಿ. 1ನೇ ಅಧ್ಯಾಯ ಇಲ್ಲಿಂದ ಆರಂಭ ಆಯ್ತಂದ್ರೆ ಈ ಅಧ್ಯಾಯ ಇಲ್ಲಿಗೆ ಎಂಡ್ ಆಗ್ತೈತಿ. ಆಮೇಲೆ 2ನೇ ಅಧ್ಯಾಯ ಇಲ್ಲಿಂದ ಆರಂಭ ಆಯ್ತಂದ್ರೆ ಇಲ್ಲಿಗೆ ಎಂಡ್ ಆಗ್ತೈತಿ. 3ನೇ ಅಧ್ಯಾಯ ಇಲ್ಲಿಂದ ಸಣ್ಣ ಅತ್ಯಂತ ಸಣ್ಣ ಅಧ್ಯಾಯಗಳು ಇದಾವೆ. ಈ ಗ್ರಂಥವನ್ನು ಪ್ರತಿದಿನ ನೀವು ಇವತ್ತು ನಾಳೆ ಗುರುವಾರ ಐತಿ, ನಾಳೆಯಿಂದ ನಿಮ್ಮ ಸೇವೆಯನ್ನು ಎಲ್ಲರೂ ಆರಂಭ ಮಾಡಾತೀರಿ. ನಾಳೆ ಸೇವೆಯನ್ನು ಆರಂಭ ಮಾಡಿದ ಕೂಡಲೇ ನೀವು ಈ ಗುರುವಾರಕ್ಕೆ ನೆಕ್ಸ್ಟ್ ಗುರುವಾರಕ್ಕಂದ್ರೆ ನಿಮ್ಗೆ 21 ಅಧ್ಯಾಯ ಮುಗಿತಾವೆ. 21 ಅಧ್ಯಾಯ ಮುಗಿದು ಅಂದ್ರೆ ನಾವು ಬಿಡೋಂಗಿಲ್ಲ. ನಮ್ಮ ಜೀವನ ಇರತಕ್ಕ ನಾವು ಈ ಸೇವೆಯನ್ನು ಮಾಡೋದಿಲ್ಲ. ಪ್ರತಿದಿನ 3 ಅಧ್ಯಾಯ ಯಾಕೆ ಓದಬೇಕಪ್ಪ? ಪ್ರತಿದಿನ ನಾವು 3 ಅಧ್ಯಾಯ ಓದೋಕ್ಕಿಂತ ಮುಂಚೆ ಸ್ವಾಮಿ ಮಹಾರಾಜರ ಸ್ತವನ ಓದೋದು. ನಿತ್ಯ ಸೇವೆ ಗ್ರಂಥದಾಗ ಐತಿ ಸ್ವಾಮಿ ಮಹಾರಾಜರ ಸ್ತವನ. ಅದ್ರ ಜೊತೆಗೆ ಇಲ್ಲಿ ನಾವು ಐಕ್ಯ ಮಂತ್ರ ಕೂಡ ನಮ್ಮ ಎಲ್ಲ ಸೇವೆ ಆದ ಕೂಡಲೇ ಐಕ್ಯ ಮಂತ್ರ ಕೂಡ ಓದೋದು. ಸ್ವಾಮಿ ಸ್ತವನ ಇಲ್ಲಿ ಇದಿಷ್ಟೇ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತಿ ನಮಃ, ಶ್ರೀ ಗುರುದೇವ ನಮಃ, ಶ್ರೀ ಕುಲದೈವತ ನಮಃ, ಶ್ರೀ ಅಕ್ಕಲ್ಕೋಟ್ ನಿವಾಸಿ ಪೂರ್ಣ ದತ್ತಾವತಾರ ದಿಗಂಬರ ಯತಿವರ ಸ್ವಾಮಿ ರಾಜಾಯ ನಮಃ. ನಿಮ್ಗೆ ಬೇಕಾದ್ರೆ ಒಂದು 5 ನಿಮಿಷದ ವಿಡಿಯೋ ಮಾಡಿ ನಾ ಶ್ರೀ ಸ್ವಾಮಿ ಸ್ತವನ ಒಂದು ಹಾಕ್ತೇನೆ. ಇದು ಇಲ್ಲಿಸ್ತಕ್ಕೆ ಐತೆ. ಆ ನಂತರ ನಾವು ಸ್ವಾಮಿ ಮಹಾರಾಜರ 1 ಮಾಲೆ ಜಪವನ್ನು ಕೂಡ ನಾವು ಇಲ್ಲಿ ಮಾಡ್ಬೋದು. 1 ಮಾಲೆ ಮಾಡ್ಬೋದು ಅಥವಾ 11 ಮಾಲೆ ಮಾಡಿರಿ. ಆ ನಂತರ ನಾವು ಸ್ವಾಮಿ ಮಹಾರಾಜರ 3 ಅಧ್ಯಾಯ ಓದೋದೈತಿ. ಆನಂತರ ಇಲ್ಲಿ ಐಕ್ಯ ಮಂತ್ರ ಕೂಡ ಕೊಟ್ಟಿದ್ದಾರೆ. ಈ ಒಂದು ಬುಕ್ದಾಗ ಐಕ್ಯ ಮಂತ್ರ ಕೂಡ ಕೊಟ್ಟಿದ್ದಾರೆ. ಐಕ್ಯ ಮಂತ್ರ ಕೂಡ ನೀವು ಪಠನೆ ಮಾಡಬೇಕು. ಪ್ರತಿದಿನ ಐಕ್ಯ ಮಂತ್ರ ಪಠನೆ ಮಾಡೋದ್ರಿಂದ ನಮ್ಮ ಮನೆಯಾಗಿರುವಂಥ ಎಲ್ಲ ಒಂದು ಏನು ಬತಭೇದಗಳು ಇರ್ತಾವೆ ಕೂಡ ಅವೆಲ್ಲ
ಐಕ್ಯ ಮಂತ್ರ ಎಂ ವೈದಿಕ ಮಂತ್ರ ದುಷ್ಯತ್ಪುರಾಣಂ ಇಂದ್ರಂ ಯಮಂ ಮಾಂತರಿಶ್ವಾನು ಮಾಹು ವೇದಾಂತಿಯೋ ನಿರ್ವಚನೀಯಮೇಕಂ ಎಂ ಬ್ರಹ್ಮ ಶಬ್ದೇನ ವಿನಿರ್ದಿಶಂತಿ ಶೈವಾವಿ ನಿತ್ಯಂ ಶಿವ ಇತ್ತೋಚನ ಎಂ ವೈಷ್ಣವ ವಿಷ್ಣು ವೃತ್ತಿಸ್ತವಂತಿ ಬುದ್ಧಸ್ತತಾರನೀತಿ ಬೌದ್ಧ ಜೈನ ಸಶ್ರೀ ಅಕಾಲೇತಿ ಚ ಸಿಕ್ತ ಸಂತಾಂ ಶಾಸ್ತ್ರೇತಿ ಕೇಚಿತ ಕಚಿತಿತ್ ಕುಮಾರ ಸ್ವಾಮೀತಿ ಮಾತೇತಿ ಪಿತೇತಿ ಭಕ್ತ ಎಂ ಪ್ರಾರ್ಥಯಂತೆ ಜಗದೀಶಿತಾರ ಸ ಏಕ ಏವ ಪ್ರಭುರ ದ್ವಿತೀಯ ಸ ಏಕ ಏವ ಪ್ರಭುರ ದ್ವಿತೀಯ. ಈ ರೀತಿ ನಮ್ಮ ಎಲ್ಲ ಸೇವೆ ಆದ ಕೂಡಲೇ ಅಂದರೆ ಸ್ವಾಮಿ ಮಹಾರಾಜರ 11 ಮಾರು ಜಪ, ಸ್ವಾಮಿ ಮಹಾರಾಜರ ನಿತ್ಯ ಸೇವೆ, ಸ್ವಾಮಿ ಸ್ತವನ, ನಾವು ಯಾವುದೇ 11 ಮಾರು ಜಪ ಮಾಡಿದ ಕೂಡಲೇ ಸ್ವಾಮಿ ಮಹಾರಾಜರ ಸ್ವಾಮಿ ಸ್ತವನ ನಿಮ್ಮ ಮತ್ತೆ ಕೊಂದೊಳಗೆ ನಿತ್ಯ ಸೇವೆ ಗ್ರಂಥ ಇಲ್ಲಾಗಿತ್ತಂದ್ರೆ ನೀವು ಸ್ವಾಮಿ ಮಹಾರಾಜರ ಸ್ವಾಮಿ ಚರಿತ್ರೆ ತರಿಸ್ಕೊಂಡ 3 ಅಧ್ಯಾಯವನ್ನು ಪಠನೆ ಮಾಡಿ ಆ ನಂತರ ನೀವು ಐಕ್ಯ ಮಂತ್ರ ಯೂಟ್ಯೂಬ್ದಾಗ ಸಕಟ್ ಹಾಕಿದರು. ಐಕ್ಯ ಮಂತ್ರ ಕೂಡ ನಾನು ಬೇಕಾದ್ರೆ ಹಾಕ್ತಾನೆ ಯೂಟ್ಯೂಬ್ದಾಗ. ಐಕ್ಯ ಮಂತ್ರ ಹೇಳಿ ಆಮೇಲೆ ತಾರಕ ಮಂತ್ರದ ಪಠನೆ ಮಾಡೋದೈತಿ. ಈ ಎಲ್ಲ ಸೇವೆ ಆದ ಕೂಡಲೇ ನೀವು ಕರ್ಪೂರ ಆರತಿ ಕೂಡ ಮಾಡ್ಬೋದು. ಅಥವಾ ನಾವು ಪ್ರತಿ ಗುರುವಾರ ಆರತಿಯನ್ನು ಮಾಡ್ತೇವೆ ಅಂದ್ರೆ ಆರತಿದು ಕೂಡ ಯಾವ್ಯಾವ ಆರತಿ ಇರ್ತಾವೆ, ಗಣಪತಿ ಆರತಿ ಇರ್ತಾವೆ. ಈ ಆರತಿ ಎಲ್ಲ ಈ ಸ್ವಾಮಿ ಮಹಾರಾಜರ ಗ್ರಂಥ ಒಳಗಿದಾವೆ. ಗಣಪತಿ ಆರತಿ ಇದಾವು, ವಿಷ್ಣು ಆರತಿ ಇದಾವು, ಶಂಕರನ ಆರತಿ ಇದಾವು. ಸ್ವಾಮಿ ಮಹಾರಾಜರು ಯಾವಾಗ ಆರತಿ ಮಾಡ್ಬೇಕು ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅವರ ಯಾವಾಗ ಬೆಳಗಿನ ನೈವೇದ್ಯ ಆರತಿ, 10:30 ಆರತಿ, ಸ್ವಾಮಿ ಮಹಾರಾಜರ ಆರತಿ ಮತ್ತು ಅಷ್ಟೇ ಇರ್ತಿದ್ದೆ. ಅವಾಗ ಏನು ನಮ್ಮ ಮನೆಯಾಗಿನ ಸ್ವಾಮಿ ನಮ್ಮ ಮನೆಯಾಗಿಂದ ಯಾವುದೇ ಒಂದು ನೈವೇದ್ಯ ಇಟ್ಟರು ಕೂಡ ಫಸ್ಟ್ ತಿನ್ನೋದ ನನ್ನ ಮಗ ಹಿಡಿ ಇಲ್ಲಾದರೂ ಅವ ತಗೊಂಡ. ಹಾಗಾಗಿ ಇಲ್ಲಿ ಕೂಡ ಸ್ವಾಮಿ ಮಹಾರಾಜರ ಆರತಿಯನ್ನು ನಾವು ಮಾಡ್ಬೋದು. ಪ್ರತಿ ಗುರುವಾರ ಕೂಡ ನಾವು ಇಲ್ಲಿ ಆರತಿ ಮಾಡ್ಬೋದು, ಅಥವಾ ಪ್ರತಿದಿನನೂ ಕೂಡ ನಾವು ಇಲ್ಲಿ ಆರತಿಯನ್ನು ಮಾಡ್ಬೋದು. ಇಷ್ಟು ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡೋದಕ್ಕೆ. ಆ ನಂತರ ನಾವು ಇಲ್ಲಿ ಕರ್ಪೂರ ಆರತಿ ಕೂಡ ನೀವು ಮಾಡ್ಬೇಕು ಪಪ್ಪಿ ಇಲ್ಲಿ ನಾವು ಕರ್ಪೂರ ಆರತಿಯನ್ನು ಕೂಡ ನಾವು ಮಾಡ್ಬೋದು. ಇಷ್ಟೇ ಸ್ವಾಮಿ ಮಹಾರಾಜರ ಸೇವೆ ಬಗ್ಗೆ ಅಂದ್ರೆ ನಾನು ಯಾವ ರೀತಿ ಮಾಡ್ತೇನಲ್ಲ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನು. ಈ ದಿನವನ್ನ ಏನು ಮಾಡೋದು ತೋರಿಸಿದನು. ಈ ಪ್ರಸಾದ ಏನಂತೈತಿ ನಾವು ಮಹಾರಾಜರಿಗೆ ತೋರಿಸಿ ಕೆಲವೊಂದು ಕಡೆ ಸ್ವಾಮಿ ಮಹಾರಾಜರ ಪ್ರಸಾದ ಗ್ರಹಣ ಮಾಡಿದ್ರು ಕೂಡ ನಾನು ಕೆಲವೊಂದು ವಿಡಿಯೋಗಳನ್ನ ಹಾಕಿದ್ದೇನೆ, ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೇನು. ನಿಮ್ಮ ಸೇವೆ ನೀವು ಕೂಡ ಆದಷ್ಟು ಜಲ್ದಿ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡಿ ಸ್ವಾಮಿ ಮಹಾರಾಜರ ಸೇವೆಯ ಪ್ರಚಿತಿಯನ್ನು ಶೇರ್ ಮಾಡ್ಕೊಳ್ಳಿ ಅನ್ನೋದು ನಂದು ಕೂಡ ಒಂದು ಆಸೆ ಐತಿ. ಈ ಪ್ರಸಾದನ ನೀವು ಮನ್ಯಾಗ ಎಲ್ಲರೂ ಕೂಡ ಸೇವನೆ ಮಾಡ್ಬೋದು. ಆ ನಂತರ ಪ್ರತಿದಿನ ನಾವು ಅಡುಗೆ ಮಾಡಿದ ಕೂಡಲೇ ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ 2 ಟೈಮ್ ನೈವೇದ್ಯನೇ ಇಡ್ರಿ. ಏನು ಮಾಡಿರ್ತಾರೆ ಅನ್ನ ಸಾಂಬಾರು ಮಾಡಿರಿ ಕೂಡ ಅದನ್ನೂ ನೈವೇದ್ಯ ಇಡ್ರಿ, ರೊಟ್ಟಿ ಪಲ್ಯ ಮಾಡಿರಿ ಅದನ್ನೂ ನೈವೇದ್ಯ ಇಡ್ರಿ. ನೈವೇದ್ಯಗೆ ಸಪ್ರೇಟ್ ಏನು ಮಾಡ್ಬೇಕಂತ ಏನಿಲ್ಲ. ನಾವು ಏನು ಊಟ ಮಾಡೋಕ್ಕೋಸ್ಕರ ನಮಗೋಸ್ಕರ ನಾವು ಏನು ಊಟ ಅಡುಗೆ ಮಾಡಿರ್ತೀವಲ್ಲ ಅದನ್ನು ನೀವು ಫಸ್ಟ್ ಸ್ವಾಮಿ ಮಹಾರಾಜರ ನೈವೇದ್ಯ ಇರುತ್ತೆ ಅದನ್ನು ಪ್ರತಿಯೊಬ್ಬರು ಮನ್ಯಾಗ ಗ್ರಹಣ ಮಾಡಿರಿ. ಅದ್ರ ಜೊತೆಗೆ ಪ್ರತಿ ಗುರುವಾರ ಸಾಧ್ಯ ಆದ್ರೆ ಆರತಿಯನ್ನು ಮಾಡಿರಿ. ಸಾಧ್ಯ ಆದ್ರೆ ಪ್ರತಿ ಗುರುವಾರ ಸ್ವೀಟಾಗಿ ನೈವೇದ್ಯ ಏನಾರು ಮಾಡಿರಿ, ಶಿರಾ ಮಾಡಿರಿ ಅಥವಾ ಸಜ್ಜಕ ಈ ರೀತಿ ನಾವು ನೈವೇದ್ಯವನ್ನು ಮಾಡಿ ಸಾಯಂಕಾಲ ಆರತಿಯನ್ನು ಮಾಡಬೇಕು. ಆರತಿಯ ವಿಡಿಯೋ ಕೂಡ ನಾನು ನಾಳೆ ಗುರುವಾರ ಇರೋದನ್ನ ನಾಳೆ ಅಪ್ಲೋಡ್ ಮಾಡ್ತೇನೆ. ಅಲ್ಲೇ ಬನ್ನಿ ನಾಳೆ ಅಪ್ಲೋಡ್ ಮಾಡ್ತೇನೆ. ಈ ರೀತಿ ಸ್ವಾಮಿ ಮಹಾರಾಜರ ನಿತ್ಯ ಸೇವೆಯನ್ನು ಮಾಡೋದೈತಿ. ನಿತ್ಯ ಸೇವೆಯಪ್ಪ ನಾವು ಯಾವಾಗ ಮಾಡಬಾರ್ದಪ್ಪ ಅಂದರೆ ನಮ್ಮ ಮಹಿಳೆಯರ್ದ ಒಂದು 5 ಮಂತ್ಲಿ ಪ್ರಾಬ್ಲಮ್ ಏನಿರ್ತಿಲ್ಲ ಅವಾಗ ಒಂದು 5 ದಿನ ಬಿಡಬೇಕು. ಮತ್ತು ನಾವು ಸೂತಕ ಅಥವಾ ನಮ್ಮ ಮನ್ಯಾಗ ಒಂದು ಜನ್ಮ ಅಂದರೆ ಯಾವುದೋ ಒಂದು ನಾವು ವೃದ್ಧಿಯತ್ತೆ ಪಾಲಿಸ್ತೇವೆ ನೋಡ್ರಿ. ಯಾವುದೇ ಮಕ್ಕಳು ಅಂದರೆ ನಮ್ಮ ಮನ್ಯಾಗ ಹೊಸ ಮೆಂಬರ್ ಬಂದ ಕೂಡಲೇ ಒಂದು 12 ದಿವಸ ನಾವು ಸೇವೆಗಳನ್ನ ಅಥವಾ ದೇವ್ರ ಪೂಜೆನ ಮಾಡೋಂಗಿಲ್ಲ. ಅವಾಗೂ ಕೂಡ ನಾವು ಈ ಸೇವೆಯನ್ನು ಮಾಡಬಾರ್ದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಮಾಡೋಂಗಿಲ್ಲ. ಅದು ಬಿಟ್ಟರೆ ಬೇರೆ ಏನು ಮಾಡೋಂಗಿಲ್ಲ. ಮತ್ತು ಇನ್ನು ಸೇವೆ ಯಾವಾಗ ಮಾಡಬಾರ್ದಪ್ಪ ಅಂದರೆ ಮಧ್ಯಾಹ್ನ 12ರಿಂದ 12:30 ಗಂಟೆ ಇತ್ತು. 12 ಅಂದರೆ 12:30 ತನಕ ಅಷ್ಟೇ ಮಾಡಬಾರ್ದು. ಯಾಕಂದರೆ ಆ ಟೈಮ್ದಾಗ ದತ್ತ ಮಹಾರಾಜರ ಭಿಕ್ಷಾ ಟೈಮ್ ಆಗಿರ್ತಿ. ಸ್ವಾಮಿ ಮಹಾರಾಜರು ಕೂಡ ದತ್ತ ಮಹಾರಾಜರ ಅವತಾರ. ಹಾಗಾಗಿ ಆ ಟೈಮ್ದಾಗ ಮಾಡಬಾರ್ದು. ಇನ್ನು ಸೇವೆ ಮಾಡೋದ್ನಾಗ ನಾವು ಬ್ಲ್ಯಾಕ್ ಕಲರ್ ಅರಿವಿಯನ್ನು ಧರಿಸ್ಬಾರ್ದು. ಅಂದರೆ ಕಪ್ಪು ಬಣ್ಣದ ವಸ್ತ್ರ, ಸಂಪೂರ್ಣವಾಗಿ ಕಪ್ಪು ಟೀ ಶರ್ಟ್ ಆಗಲಿ ಕಪ್ಪು ಟಾಪ್ ಆಗಲಿ ಪೂರ್ಣ ಕಪ್ಪು ಇರಬಾರ್ದು. ಅಂದ್ರೆ ಒಂದು ಡಾಟು ಎಲ್ಲೂ ಬೇರೆ ಕಲರ್ ಇಲ್ಲ, ಪೂರ್ಣ ಕಪ್ಪು ಇರಬಾರ್ದು. ಕಪ್ಪು ವಸ್ತ್ರ ಇನ್ನು ಧಾರ್ಮಿಕ ಕಾರ್ಯಗಳದಾಗ ವರ್ಜ ಇರ್ತೈತೆ. ಹಾಗಾಗಿ ಸ್ವಾಮಿ ಮಹಾರಾಜರ ಮಠಕ್ಕೆ ಹೋಗೋದ್ನಾಗ ಆದರೂ ಕೂಡ ನೀವು ಬ್ಲ್ಯಾಕ್ ಕಲರ ವಸ್ತ್ರವನ್ನು ಧರಿಸಿ ಹೋಗಬಾರ್ದು. ಸೇವೆ ಮಾಡುವಾಗ ಕೂಡ ನಾವು ವಸ್ತ್ರ ಅಂದರೆ ಬ್ಲ್ಯಾಕ್ ಕಲರ್ ಅರಿವಿಯನ್ನು ಧರಿಸಬಾರ್ದು. ಇಷ್ಟು ಸ್ವಾಮಿ ಮಹಾರಾಜರ ನಿಯಮಗಳಿದಾವು. ಇಷ್ಟೆಲ್ಲ ನಿಯಮಗಳನ್ನ ಮಾಡಬೇಕು. ನೀವು ಎಲ್ಲರೂ ಮನಸ್ಸಾಗ ಬರ್ತಿರ್ತೈತಿ. ಪ್ರತಿಯೊಬ್ಬರು ಮಾಂಸಾಹಾರದ ಬಗ್ಗೆ ಅನ್ನೋದು ಸ್ವಾಮಿ ಮಹಾರಾಜರ ನಿಯಮಗಳು ಭಾಳ ಕಠಿಣಿದಾವಪ್ಪ ನಮ್ಗೆ ಆಗೋಲ್ಲ ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಸಂಪೂರ್ಣ ವಿಡಿಯೋ ಕೂಡ ಹಾಕಿದ್ದೇನೆ. ನಿಮ್ಗೆ ಬೇಕಾಯ್ತಂದ್ರೆ ಮತ್ತೊಂದು ಸಲ ಸ್ವಾಮಿ ಮಹಾರಾಜರ ಆ ಒಂದು ಡೌಟ್ ಕ್ಲಿಯರ್ ಮಾಡ್ತಾನೆ. ಯಾಕಂದ್ರೆ ಸ್ವಾಮಿ ಮಹಾರಾಜರ ಸೇವೆ ನಾವು ಏನು ತಿಂತೀವೋ ಏನು ಬಿಡ್ತಾವೋ ಅನ್ನೋ ನೋಡಿ ನಾವು ಎಷ್ಟು ಭಕ್ತಿಯಿಂದ ಸೇವೆ ಮಾಡ್ಕೋದವು, ಎಷ್ಟು ಶ್ರದ್ಧೆಯಿಂದ ಎಷ್ಟು ಅವ್ರ ಮೇಲೆ ವಿಶ್ವಾಸ ಇಟ್ಟು ಸೇವೆ ಮಾಡ್ತಿರ್ತೀವಲ್ಲ ಅಷ್ಟು ಜಲ್ದಿ ಸ್ವಾಮಿ ಮಹಾರಾಜರು ನಾವು ಪ್ರಚಿತಿಯನ್ನು ನೀಡ್ತಿರ್ತಾರೋ. ಹಾಗಾಗಿ ನೀವು ನಿತ್ಯ ಸೇವೆಯನ್ನು ಮಾಡ್ಕೊತೀರಿ ಅಂದರೆ ಒಂದು ನಿಯಮ ಪಾಲನೆ ಮಾಡಿ. ನೀವು ಸಂಕಲ್ಪಕ್ಕೆ ಸೇವೆ ಮಾಡ್ಕೊತೀರಿ
ಮಾಡ್ಕೊತೀರಿ ಅಂದರೆ ಸಂಕಲ್ಪ ಮುಗಿತಕ್ಕ 21 ದಿನ ಆಗಲಿ 11 ದಿನ ಆಗಲಿ 51 ದಿನ 108 ಅಥವಾ ನೀವು ಎಷ್ಟು ಸ್ವಾಮಿ ಚರಿತ್ರೆ ಸಾರಾಮೃತ ಸಂಕಲ್ಪ ಮಾಡಿರ್ತೀರಲ್ಲ ಆ ಸಂಕಲ್ಪ ಪೂರ್ಣ ಆಗುತ್ತಕ್ಕ ನೀವು ನಾನ್ ವೆಜ್ ಊಟ ಮಾಡಬಾರ್ದು. ಅದೇ ರೀತಿ ನಾವು ನಿತ್ಯ ಸೇವೆಯನ್ನು ಮಾಡ್ಕೊತಪ್ಪ ಅಂದ್ರೆ ಸ್ವಾಮಿ ಮಹಾರಾಜರಿಗೆಲ್ಲ ಅರ್ಪಣೆ ಮಾಡಬೇಡಿ. ಸ್ವಾಮಿ ಮಹಾರಾಜರು ನನಗೆ ಸೇವೆ ನೀವು ಮಾಡೋದೈತಿ, ನೀವು ಮಾಡಿಸ್ಕೋತೀರಿ, ನಂದು ಏನು ಕೆಟ್ಟ ಹವ್ಯಾಸಗಳಿದಾವೆ ಅಥವಾ ನನ್ನ ಕಡೆ ಏನು ನೆಗೆಟಿವ್ ಎನರ್ಜಿ ಅದೆಲ್ಲ ನೀವು ದೂರ ಮಾಡಿ ನನ್ನ ಕಡೆಯಿಂದ ಹೆಚ್ಚಿನ ಪ್ರಮಾಣದ ಸೇವೆ ಮಾಡಿರ್ತೀರಿ. ಸ್ವಾಮಿ ಮಹಾರಾಜರಿಗೆ ಪ್ರಾರ್ಥನೆ ಮಾಡಿ ನಾಳಿಂದ ಸೇವೆಯನ್ನು ಆರಂಭ ಮಾಡಿ. ನನಗೆ ಗೊತ್ತಿದ್ದ ಮಾಹಿತಿಯನ್ನು ನಾ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನು. ಈ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ಕೋದೇನು. ಮತ್ತು ಸ್ವಾಮಿ ಮಹಾರಾಜರು ಸ್ವಾಮಿ ನಿತ್ಯ ಸೇವೆಗೆ ಬೇಕಾಗಿರೋ ಪ್ರಮುಖ ಒಂದು ಏನಪ್ಪ ಅಂದರೆ ಸ್ವಾಮಿ ಮಹಾರಾಜರ ಫೋಟೋ, ಈ ನಿತ್ಯ ಸೇವೆದ ಗ್ರಂಥ ಮತ್ತು ಸ್ವಾಮಿ ಜಪ, ಮತ್ತು ಹೆಚ್ಚಾಗಿ ಅದಕ್ಕಿಂತ ಹೆಚ್ಚಾಗಿ ಬೇಕಾಗಿರುವುದು ನಮ್ಮ ಮನಸ್ಸಾಗಿರುವಂಥ ಭಕ್ತಿ, ಸ್ವಾಮಿ ಮಹಾರಾಜರ ಮೇಲೆ ವಿಶ್ವಾಸ. ಈ ಒಂದು ಇಷ್ಟು ಇದ್ದು ಅಂದರೆ ಸಾಕಪ್ಪ, ನಾವು ಸ್ವಾಮಿ ಮಹಾರಾಜರ ಸೇವೆ ಮಾಡೋಕ್ಕೆ ಅರ್ಹ ಇದ್ದೆವು, ಸ್ವಾಮಿ ಮಹಾರಾಜರ ಸೇವೆ ನಮ್ಮ ಕಡೆಯಿಂದ ಮಾಡಿಸ್ಕೋತಾರ ಅನ್ನೋ ನಂಬಿಕೆ ಇದೆ. ಅದೇ ರೀತಿ ಇವತ್ತಿನ ಈ ಮಾಹಿತಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಭಾವಿಸ್ಕೋದನು. ಹೊಸದಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ವಿಡಿಯೋನ ಶೇರ್ ಮಾಡಿರಿ. ಇವತ್ತಿನ ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥವರು ಸಮರ್ಥ ಮಾಡ್ಕೊಂಡು ಶ್ರೀ ಸ್ವಾಮಿ ಸಮರ್ಥ. ಹ್ಞೂ 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 ಹ್ಞೂ